ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ನಿಮಿತ್ತವಾಗಿ ಧಮ್ಮ ಸಂಸ್ಕೃತಿ ಹಾಗೂ ಶಿಕ್ಷಣ ಜಾಗೃತಿ ವೇದಿಕೆ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಬ್ಲಾಕ್ ಅಂಡ್ ವೈಟ್ ಛಾಯಾಚಿತ್ರ ಪ್ರದರ್ಶನ ಹಮ್ಮಿಕೊಂಡಿದ್ದು, ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಚಿವ ರಹೀಂ ಖಾನ್ ಅವರು ರಿಬ್ಬನ್ ಕತ್ತರಿಸಿ ಈ ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ಇದೊಂದು ರೀತಿಯಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮವಾಗಿದ್ದು, ಖುದ್ದು ಸಚಿವ ಈಶ್ವರ್ ಖಂಡ್ರೆ, ಸಚಿವ ರಹೀಂ ಖಾನ್ ಸೇರಿದಂತೆ ಗಣ್ಯಾತಿ ಗಣ್ಯರು ಕೂಡ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಛಾಯಾಚಿತ್ರಗಳನ್ನು ವೀಕ್ಷಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ ಕುರಿತಾಗಿ ಆಯೋಜಕರಾದ ಕಿಶೋರ್ ಕುಮಾರ್ ಮೇಟಿ ಹಾಗೂ ಸಂಜು ರತ್ನಾಕರ್ ಅವರು ಮಾತನಾಡಿ, ಈ ಛಾಯಾಚಿತ್ರ ಪ್ರದರ್ಶನದಲ್ಲಿ 340ಕ್ಕೂ ಅಧಿಕ ಭಾವಚಿತ್ರಗಳಿವೆ. ಇದು ಉಚಿತ ಪ್ರದರ್ಶನವಾಗಿದ್ದು, ಬಾಬಾ ಸಾಹೇಬರು ಹುಟ್ಟಿನಿಂದ ಅವರ ಬಾಲ್ಯದ ಜೀವನ, ವಿದ್ಯಾಭ್ಯಾಸದ ಕ್ಷಣಗಳು, ಅಸ್ಪೃಶ್ಯತೆಯಿಂದ ಅವರು ಅನುಭವಿಸಿದ ನೋವು, ಅವರ ಮದುವೆ, ಎರಡನೇ ಮದುವೆ, ಅವರಿಗೆ ಸಹಕರಿಸಿದವರು, ಭಾಷಣ, ಗ್ರಾಮೀಣ ಭಾಗದ ಮಕ್ಕಳೊಂದಿಗೆ ಅವರು ಮಾತನಾಡಿರುವುದು, ಭೇಟಿ ಮಾಡಿರುವುದು, ದೇಶಗಳಿಗೆ ಹೋಗಿ ಭೇಟಿ ಮಾಡಿರ್ತಕ್ಕಂಥದ್ದು, ಅಲ್ಲಿ ಅವರು ಮಾಡಿದ ಪರಿಣಾಮಕಾರಿ ಭಾಷಣದ ಚಿತ್ರಗಳು, ಜೊತೆಗೆ ಅವರ ಸಂಘರ್ಷದ ಬದುಕು, ಅವರು ಮಾಡಿದ ಕ್ರಾಂತಿ, ಕುಟುಂಬದೊಂದಿಗಿನ ಭಾವಚಿತ್ರಗಳು, ಅವರ ಜೀವನದುದ್ದಗಲಕ್ಕೂ ಅವರು ಅನುಭವಿಸಿದ ಕಷ್ಟ, ಕ್ರಾಂತಿಯ ಬದುಕು, ಸಾಧನೆಯನ್ನ, ಅವರ ಸಂಘರ್ಷದ ಬದುಕನ್ನ, ಕೊನೆಗೆ ಅವರ ಮರಣದ ಕ್ಷಣಗಳನ್ನ ಆ ಚಿತ್ರದ ಮೂಲಕ ತೋರಿಸುವ ಪ್ರಯತ್ನವನ್ನ ಮಾಡುತ್ತಿದ್ದೇವೆ ಎಂದರು. ಈಗಾಗಲೇ ಸಾರ್ವಜನಿಕರ ಬೇಡಿಕೆಯ ಮೇರೆಗೆ ಪಕ್ಕದ ನೆರೆಯ ಜಿಲ್ಲೆಯಾಗಿರ್ತಕ್ಕಂಥ ರಾಯಚೂರು ಆಗಿರುವುದು, ಕಲಬುರಗಿ, ಹೀಗೆ ಬೇರೆ ಬೇರೆ ಜಿಲ್ಲೆ ಸೇರಿದಂತೆ ಮಹಾರಾಷ್ಟ್ರ, ತೆಲಂಗಾಣದಲ್ಲಿ ಕೂಡ ಉಚಿತವಾಗಿ ಈ ಛಾಯಾಚಿತ್ರ ಪ್ರದರ್ಶನ ವ್ಯವಸ್ಥೆ ಮಾಡಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಭಂತೆ ಸಂಘ ರಕ್ಷಿತ್ ಅವರು, ಪ್ರಕಾಶ್ ಜನವಾಡ್ಕರ್, ಅನಿಲ್ ಶಾಂತ್ಪುರ್, ಸುರೇಶ್ ಶಿಂದೆ, ಮಹೇಶ್ ಟಾಳೆ, ಅಶೋಕ್ ಕಟ್ಟೆ, ಗೋಪಾಲ್, ರಮೇಶ್ ಮಮದಾಪುರೆ, ಶಿವಾನಂದ್ ಕಸ್ತೂರೆ, ಡಾಕ್ಟರ್ ಜೈಶಾಲಿನಿ, ದಿಲೀಪ್ ಮೋಘಾ, ಅಮೃತ್ ಶರ್ಮಾ, ಸುರೇಶ್ ಯೋಜನಾಕರ್ ಸೇರಿದಂತೆ ಇನ್ನಿತರರು ಇದ್ದರು. ಇದೇ ವೇಳೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಅವರು ಕೂಡ ಈ ಛಾಯಾಚಿತ್ರ ಪ್ರದರ್ಶನ ವೀಕ್ಷಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ನಾನು ಕಿಶೋರ್ ಕುಮಾರ್ ಮೇಟಿ ಅಂತ, ಧಮ್ಮ ಸಂಸ್ಕೃತಿ ಶಿಕ್ಷಣ ಜಾಗೃತಿ ವೇದಿಕೆ ಒಂದು ನಾವು ಸರ್ಕಾರ ನೌಕರಸ್ಥರು ವೇದಿಕೆ ಮಾಡಿಕೊಂಡು ಸುಮಾರು 13 ವರ್ಷಗಳಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀಡಿದಂಥ ಒಂದು ಧಮ್ಮವನ್ನು ಪ್ರಚಾರ ಮತ್ತು ಪ್ರಸಾರ ಮಾಡುತ್ತಾ, ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ 2017ರಲ್ಲಿ ಕೂಡ ನಾವು ಇದು ಫೋಟೋ ಪ್ರದರ್ಶನ ಮಾಡಿದ್ದೇವೆ. ಜನರಲ್ಲಿ ಅವೇರ್ನೆಸ್ ಮೂಡಿಸುವ ಮುಖಾಂತರ ಒಂದು ಜನರಿಗೆ ಫೋಟೋವನ್ನು ತೋರಿಸುವಂಥ ಕಣ್ಣಿನಿಂದ ಮತ್ತು ನೋಡೋದರಿಂದ ನಾವು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಜನರಿಗೆ ಒಳ್ಳೆಯ ತಿಳುವಳಿಕೆ ಬರ್ತದೆ ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಕೊಂಡು DJ ಹಚ್ಚಿದರೆ ಒಣ ಕುಡಿದು ಕುಪ್ಪಳಿಸ್ತಾರೆ. ಅದಕ್ಕೋಸ್ಕರ ಇದು ಜನರಿಗೆ ಒಂದು ಅವೇರ್ನೆಸ್ ಮೂಡಿಸುವ ಮುಖಾಂತರ ನಾವು ಇದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಸುಮಾರು ಒಂದು 13-14 ವರ್ಷಗಳಿಂದ ನಾವು ಮಾಡ್ತಾಯಿದ್ದೇವೆ. ಜೊತೆಗೆ ಪ್ರತಿ ರವಿವಾರ ಗಾಂಧಿಗಂಜ್ ಬುದ್ಧ ವಿಹಾರದಲ್ಲಿ ನಾವು ಬುದ್ಧ ವಂದನ ಮತ್ತು ಧ್ಯಾನ ಶಿಬಿರವನ್ನು ಹಮ್ಮಿಕೊಳ್ತೇವೆ ಪ್ರತಿ ರವಿವಾರ. ಅಲ್ಲಿ ಕೂಡ ಜನರು ಬರಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ನನ್ನ ಮಾತಿಗೆ ಧನ್ಯವಾದ ಹೇಳ್ತೇನೆ. ಜೈ ಇವರು ಏನಂತ ಇಲ್ಲಿ ಎಲ್ಲ ಮೊದಲಿಗೆ ಎಲ್ಲರಿಗೂ ಜೈ ಭೀಮ್ ಹೇಳ್ತಾ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ, ಇಂದು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಕುರಿತು ಸುಮಾರು 4-5 ಪುಸ್ತಕಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಕೆಲವು ಸೆಲೆಕ್ಟೆಡ್ ಫೋಟೋಗಳನ್ನು ನಾವು ತೆಕ್ಕೊಂಡು ಬಾಬಾ ಸಾಹೇಬರು ಹುಟ್ಟಿದಾಗಿನ ಹಿಡಿದು ಮದುವೆ, ಎರಡನೇ ಮದುವೆ, ಅವರಿಗೆ ಓದಲಿಕ್ಕೆ ಧನ ಸಹಾಯ ಮಾಡಿರ್ತಕ್ಕಂಥ ಮಹನೀಯರಿಗೆ ಜೊತೆ, ಆಮೇಲೆ ಒಂದು ಮಹಾರ್ ಸೈನಿಕ ರೆಜಿಮೆಂಟು ಕಾಶ್ಮೀರ ಭೇಟಿ ಮಾಡಿದ್ದು, ಕೊಲಂಬಿಯಾ ವಿಶ್ವವಿದ್ಯಾಲಯ ಹೋಗಿದ್ದು, ಆಮೇಲೆ ನಮ್ಮ ಭಾರತ ದೇಶದ ಹಳ್ಳಿದಲ್ಲಿ ಮಕ್ಕಳ ಜೊತೆ ಹೋಗಿದ್ದು ಫೋಟೋಗಳನ್ನು ನಾವು ಕಲೆಕ್ಟ್ ಮಾಡಿದ್ವಿ. ಜೊತೆಗೆ ನಿರ್ಮಾಣ ಆಗಿದ ನಂತರ ಬಾಬಾ ಸಾಹೇಬ್ರದ್ದು ಕೊನೆಯದಾಗಿ ಬಾಬಾ ಸಾಹೇಬ್ರ ಅಸ್ಥಿಯನ್ನು ಕಲೆಕ್ಟ್ ಮಾಡ್ತಕ್ಕಂಥ ಅವ್ರ ಮಗ ಯಶವಂತರ ಆಗ್ಬೋದು, ಅವ್ರ ಅಣ್ಣ ಆಗ್ಬೋದು, ಬಾಬಾ ಸಾಹೇಬ್ರ ಅಸ್ಥಿಯನ್ನು ಕಲೆಕ್ಟ್ ಮಾಡ್ತಕ್ಕಂಥ ಫೋಟೋಗಳನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ನಮ್ಮ ಬೀದರ್ ಜನತೆಗೆ ಒಂದು ಬಾಬಾ ಸಾಹೇಬ್ರ ಜೀವನ ಚರಿತ್ರೆಯನ್ನು ಪರಿಚಯ ಮಾಡಲಿಕ್ಕೆ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದಕ್ಕೆ ಎಲ್ಲ ಜನತೆಗೆ ಬಂದು ನಮ್ಮ ಒಂದು ಬಾಬಾ ಸಾಹೇಬ್ರ ಜೀವನ ಚರಿತ್ರೆಯನ್ನು ತಾವು ನೋಡಬೇಕೆಂದು ಈ ಮೂಲಕ ನಾನು ಮನವಿಯನ್ನು ಮಾಡುತ್ತೇನೆ. ನಾನು ಇಲ್ಲಿ ಮಾಡ್ತಾ ಇರೋದು ನಾವು ಸುಮಾರು ಒಂದು 8-10ನೇ ಎಕ್ಸಿಬಿಷನ್ ಆಗುತ್ತೆ. ಸುಮಾರು 140 ಬಾಬಾ ಸಾಹೇಬ್ರದ್ದು ಒರಿಜಿನಲ್ ಫೋಟೋಗಳು ಇದ್ದಾವೆ ರೀ. ಇಲ್ಲಿ ಒಂದೇ ದಿನ ಇರುತ್ತೆ, ಇಲ್ಲಿ ಒಂದು ದಿನ ಮಾತ್ರ ಇರುತ್ತೆ ಗೊತ್ತೆ. ಮತ್ತು ನೆಕ್ಸ್ಟ್ ಇಲ್ಲಾದರೆ ದೊಡ್ಡ ಪ್ರೋಗ್ರಾಮ್ ಆಯಿತು, ಬೇರೆ ಜಿಲ್ಲೆದವರಾಯಿತು, ಬೇರೆ ರಾಜ್ಯದವರಾಯಿತು, ಅವ್ರಿಗೆ ಇನ್ವೈಟ್ ಮಾಡ್ತಾರೆ. ಅಲ್ಲಿ ಹೋಗಿ ಮತ್ತೆ ಸೇಮ್ ಫೋಟೋನ ಇದೇ ರೀತಿಯಾಗಿ ಪ್ರದರ್ಶನ ಮಾಡ್ತಾ ಬರ್ತೀವಿ ನಾವು. ಮಹಾರಾಷ್ಟ್ರ ಹೋಗಿದ್ದೀವಿ, ತೆಲಂಗಾಣ ಹೋಗಿದ್ದೀವಿ, ಗುಲ್ಬರ್ಗ ಹೋಗಿದ್ದೀವಿ, ರಾಯಚೂರು ಹೋಗಿದ್ದೀವಿ, ಅಲ್ಲೆಲ್ಲ ಮಾಡಿ ಬಂದೀವಿ ರೀ. ಹೌದು, ಉಚಿತವಾಗಿ ಮಾಡ್ತೀವಿ. ಯಾವುದೇ ಫೀಸ್ ಮಾಡಿಲ್ಲ. ಅವ್ನು ಟೆಂಟ್ ವ್ಯವಸ್ಥೆ ಮಾಡಿಕೊಟ್ರೆ ಸಾಕು. ನಾವು ನಮ್ಮದು ಟ್ರಾವೆಲ್ ನಮ್ಮ ಫೀಸ್ ತಗೊಂಡು ನಾವೇ ಹೋಗಿ ಬರ್ತೀವಿ ಅಲ್ಲಿವರೆಗೆ. ನಾವು ಈ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ರೀ.
ಸಂಜೀವ್ ರತ್ನಾಕರ್, ಊರು ಬೆಳ್ಳೂರು, ಧಮ್ಮ ಸಂಸ್ಕೃತಿ ಮತ್ತು ಶಿಕ್ಷಣ ಜಾಗೃತಿ ವೇದಿಕೆ ಸದಸ್ಯ ನಾನು. ಥ್ಯಾಂಕ್ ಯು.